ದೇವನಹಳ್ಳಿ ತಾಲೂಕು ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕಸೊಣ್ಣೆ ಗ್ರಾಮದ ಬಳಿಯ ಬಂಡರಾಮನಹಳ್ಳಿ ಗ್ರಾಮದಲ್ಲಿ 7 ಗುಂಟೆ ಜಾಗದಲ್ಲಿ 1,06,00,000 ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರುವ ಶ್ರೀ ಮಹರ್ಷಿ ವಾಲ್ಮೀಕಿ ಭವನದ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಭೂಮಿ ಪೂಜೆಯನ್ನು ನೆರವೇರಿಸಿ ಸಚಿವ ಕೆಎಚ್ ಮುನಿಯಪ್ಪ ಅವರು ಮಾತನಾಡಿ, ಮಹರ್ಷಿ ವಾಲ್ಮೀಕಿ ಅವರು ವರ್ತಮಾನ ಕಾಲದ ಆಗುಹೋಗುಗಳ ಬಗ್ಗೆ ಅರಿತ ಮಹಾನ್ ಚೇತನ. ಅಂಥವರ ಹೆಸರಲ್ಲಿ ಸಮುದಾಯಕ್ಕೆ ಒಳಿತಾಗುವ ಭವನವನ್ನು ಜರೂರಾಗಿ ನಿರ್ಮಿಸಬೇಕು. ನಮ್ಮ ಸ್ವಾಮಿಗಳ ಸುದೀರ್ಘ ಹೋರಾಟದಿಂದ ಎಸ್ಟಿ ಸಮುದಾಯಕ್ಕೆ ದೊರೆಯಬೇಕಾದ ಮೀಸಲಾತಿಯನ್ನ ಆದಷ್ಟು ಬೇಗ ನಮ್ಮ ಸರ್ಕಾರ ಜಾರಿ ಮಾಡಲಿದೆ ಅಂತ ಭರವಸೆ ನೀಡಿದರು. ನಂತರದಲ್ಲಿ ರಾಜನಹಳ್ಳಿ ಶ್ರೀ ವಾಲ್ಮೀಕಿ ಗುರುಪೀಠದ ಪೀಠಾಧ್ಯಕ್ಷ ಪ್ರಸನ್ನಾನಂದಪುರಿ ಸ್ವಾಮಿಗಳು ಮಾತನಾಡಿ, ಈ ಹಿಂದೆ ಬಿಜೆಪಿ ಅಧಿಕಾರದ ಅವಧಿಯಲ್ಲಿ ಎಸ್ಸಿ ಎಸ್ಟಿ ಜಾತಿ ಜನಸಂಖ್ಯೆ ಆಧಾರದಲ್ಲಿ ಮೀಸಲಾತಿ ಮಾಡಲಾಗಿತ್ತು. ಅಂಬೇಡ್ಕರ್ ಅವರ ದೂರದೃಷ್ಟಿ ಮತ್ತು ಸಾಮಾಜಿಕ ನ್ಯಾಯ ನೀಡುವ ನಿಟ್ಟಿನಲ್ಲಿ ಪರಿಶಿಷ್ಟ ಪಂಗಡಕ್ಕೆ 3% ರಿಂದ 7% ಏರಿಸಿತ್ತು. ಈ ವಿಚಾರ ಕೋರ್ಟ್ ಮೆಟ್ಟಿಲೇರಿದ ಕಾರಣ ಅದನ್ನ ವೆಕೆಟ್ ಮಾಡಿಸಿ ಜರೂರಾಗಿ ಮಾಡಿಸುವ ಭರವಸೆಯನ್ನ ನೀಡಿದ್ದಾರೆ ಅಂದರು. ವರದಿ ಅಕ್ಷಯ್ ವಿ, ದೇವನಹಳ್ಳಿ. ಹೋರಾಟ ಮಾಡಿ 3%ನ 7% ಮಾಡೋದಕ್ಕೆ ಒಂದು ಸತ್ಯಾಗ್ರಹ ಹೋರಾಟ ಮಾಡಿದಂಥ ಮಹಾನ್ ಚೇತನ ಪ್ರಸನ್ನಾನಂದ ಸ್ವಾಮೀಜಿಯವರ ಪಾದಗಳಿಗೆ ನಮ್ಮ ಸಾಷ್ಟಾಂಗ ನಮ್ಮ ಜಾರಕಿಹೊಳಿಯವರು ಕೂಡ ಮಾತಾಡಿದ್ದೀವಿ. ಎಲ್ಲರೂ ಒಟ್ಟಾಗಿ ಸೇರಿ ಶೆಡ್ಯೂಲ್ ಕಾಸ್ಟ್ ಪಾಪ್ಯುಲೇಷನ್ನಲ್ಲಿ SC STಯಲ್ಲಿ SC 17 ಇದೆ, ST 7 ಇದೆ. ಇರೋ ಜನಸಂಖ್ಯೆಯಲ್ಲಿ ಅಷ್ಟಿದೆ, ಹೊಸದಾಗಿ ಏನು ಕೊಡೋ ಅಷ್ಟಿದೆ ಇಲ್ಲ. ಅದು ನಿಮ್ಮ ಹೋರಾಟ ಅಂತ ನಮಗೆಲ್ಲನೂ ಮಾರ್ಗದರ್ಶನ ಆಗಿದೆ. ಅಂಥ ಒಂದು ಹೋರಾಟ ಮಾಡಿದ್ದೀವಿ. ಸ್ವಲ್ಪ ತಡ ಆದರೂ ಕೂಡ ಅದನ್ನು ಜಾರಿ ಮಾಡಿಸುವಂಥ ಏರ್ಪಾಡು ಮಾಡ್ತೀವಿ ಅಂತ ಸ್ವಾಮಿಗಳಿಗೆ ನಾನು ಆಶ್ವಾಸನೆ ಕೊಡ್ತಾ, ಒಂದು ಪವಿತ್ರವಾದಂಥ ಕೆಲಸ. ಮಹಾವಿಷ್ಣುವಿನ 10 ಅವತಾರದಲ್ಲಿ ರಾಮರ ಅವತಾರ ಬಹಳ ಅದಕ್ಕೆ ವೇಮನ್ನವರು ಹೇಳ್ತಾರೆ, రామలక్ష్మణులకిన్న రాజలేదు కలకిన్న సభలేదు సర్కారం కిన్న ఉత్తన్నమ లేదు ವಿನರವೇಮ ವಿಷದಾತ. ಜಗತ್ತಿನಲ್ಲಿ ರಾಜ್ಯದಲ್ಲಿ ಅತಿ ಶ್ರೇಷ್ಠವಾದ ರಾಜರು ಅನ್ನೋದಕ್ಕೆ ಯಾರಿದ್ದಾರೆ ಅಂದರೆ ಆ ಶ್ರೀರಾಮಚಂದ್ರನ ಮಾತ್ರ ಅಂತೇಳಿ ವೇಮನ್ನವರು. ಅವರ ಜೀವನವನ್ನು ಬರೆದಂಥ ಮಹಾನ್ ಚೇತನ ವಾಲ್ಮೀಕಿ ಮಹರ್ಷಿಯವರು ಭೂತ ಭವಿಷ್ಯತ್ ಕಾಲಗಳನ್ನು ಗೊತ್ತಾಗ್ತಾ ಇತ್ತು. ಇವತ್ತು ಕೂಡ ನಾನು ರಾಮಕೋಟಿ ಬರೆದಿಲ್ಲಿ ಬಂದಿದ್ದೀನಿ, ಪ್ರತಿದಿನ ಬರೀತಿದ್ದಾರೆ, ಏನಾದರೂ ಮಾಡಿ ಬರೀತೀನಿ, ಮಿಸ್ತಾರೆ ಸಾಯಂಕಾಲ. ಅದೇ ಶಕ್ತಿ ನಮಗೆ. ಆ ವಾಲ್ಮೀಕಿ ರಾಮಾಯಣದಲ್ಲಿ ಸುಂದರಕಾಂಡ ಬಹಳ ಪವಿತ್ರವಾದ ಒಂದು ಭಾಗ. ಅಲ್ಲಿ ಸೀತಾದೇವಿಯನ್ನ ಹುಡುಕೋದಕ್ಕೆ ನಮ್ಮ ಶ್ರೀಮಠ ಹಿಂದೆ ಸರ್ಕಾರ ಅಂದರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಮತ್ತು ವರ್ಗದವರಿಗೆ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಹೆಚ್ಚಳ ಮಾಡಿತ್ತು. ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಪರಿಶಿಷ್ಟ ಜಾತಿ ಮತ್ತು ವರ್ಗದವರು ಇವರು ಜಾತಿಯ ಕಾರಣಕ್ಕಾಗಿ ಶತಶತಮಾನಗಳಿಂದ ಇವರು ಸಮಾಜದ ಮುಖ್ಯವಾಹಿನಿಯಿಂದ ದೂರ ಹೋದರೆ. ಆ ಕಾರಣಕ್ಕಾಗಿ ಈ ಸಮುದಾಯಗಳಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತೇಳಿ ಈ ಸಮಾಜದ ಮಕ್ಕಳಿಗೆ ಮತ್ತು ಸಮಾಜದ ನೌಕರರಿಗೆ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ಇವತ್ತು ಪರಿಶಿಷ್ಟ ಪಂಗಡಕ್ಕೆ 3 ರಿಂದ 7 ಮತ್ತು ಪರಿಶಿಷ್ಟ ಜಾತಿಗೆ 15 ರಿಂದ 17 ಮೀಸಲಾತಿಯನ್ನು ಹೆಚ್ಚಳ ಮಾಡಿತ್ತು. ಇದು ಈಗಾಗಲೇ ಕೋರ್ಟಲ್ಲಿ ಸ್ಟೇ ಆಗಿದ್ದರಿಂದ ಬಹುತೇಕ ಈಗಾಗಲೇ ಕರ್ನಾಟಕ ಸರ್ಕಾರದ ಕ್ಯಾಬಿನೆಟ್ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಕೆಎಚ್ ಮುನಿಯಪ್ಪ ಸಾಹೇಬರು ನಾವು ಈ ರಾಜ್ಯದ SC ST ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ಏನು ಈ ಹಿಂದೆ ಸರ್ಕಾರ ತೀರ್ಮಾನ ತೆಗೆದುಕೊಂಡಿತ್ತು ಅದನ್ನು ಇವತ್ತೇನು ಸ್ಟೇ ಆಗಿದೆ ಅದನ್ನು ವೇಕೆಂಟ್ ಮಾಡಿಸಿ ಇವತ್ತು ಈ ಸರ್ಕಾರ 72,000 ಹುದ್ದೆಗಳನ್ನೇನು ಭರ್ತಿ ಮಾಡ್ಕೊಳ್ತಾ ಇದೆ. ಅಲ್ಲಿ SC STಗೆ ಅನ್ಯಾಯ ಆಗಲಾರ್ದಂಗೆ ಪರಿಶಿಷ್ಟ ಪಂಗಡಕ್ಕೆ 7 ಮತ್ತು ಪರಿಶಿಷ್ಟ ಜಾತಿಗೆ 17 ಪ್ರಮಾಣದಲ್ಲಿ ನಾವು ಭರ್ತಿ ಮಾಡ್ಕೋತೀವಿ ಅಂಥೇಳಿ ಈಗಾಗಲೇ ಅವರು ಮಾತನ್ನು ಕೊಟ್ಟಿದ್ದಾರೆ, ಆಶ್ವಾಸನೆ ಕೊಟ್ಟಿದ್ದಾರೆ. ಹಾಗಾಗಿ ಗೌರವಾನ್ವಿತ ಸಚಿವರಿಗೆ ನಮ್ಮ ದೇವನಹಳ್ಳಿ ತಾಲೂಕು ಮತ್ತು ಚಿಕ್ಕಸೊಣ್ಣೆ ಗ್ರಾಮದ ಪರವಾಗಿ ನಾವು ತುಂಬ ಹೃದಯ